ನಮಸ್ತೆ. ಇವತ್ತು ನಾವು ರತನ್ ಜೋತ್ ಹೇರ್ ಆಯಿಲ್ ಮಾಡೋದನ್ನ ನೋಡೋಣ. ಅದಕ್ಕೂ ಮೊದಲು ಏನಿದು ರತನ್ ಜೋತ್ ಅಂತ ನೋಡ್ಕೊಂಡು ಬರೋಣ. ಇದು ಒಂದು ರೂಟ್. ಇದು ಮಸಾಲಾ ಪದಾರ್ಥದಲ್ಲಿ ಒಂದು ಅಂತ ಹೇಳ್ತಾರೆ ಇದನ್ನ. ಇದು ನಮಗೆ ಉತ್ತರ ಭಾರತದಲ್ಲಿ ಹೇರಳವಾಗಿ ಇದು ದೊರೆಯುತ್ತೆ. ಸೊ ಇದನ್ನ ಫುಡ್ ಇಂಡಸ್ಟ್ರಿಯಲ್ಲಿ ಯಾವ ಥರ ಉಪಯೋಗಿಸ್ತಾರೆ ಅಂದರೆ ಇದು ನ್ಯಾಚುರಲ್ ಕಲರ್ ಕೊಡುತ್ತೆ. ಸೊ ಕಲರಿಂಗಿಗೋಸ್ಕರ ಇದನ್ನ ಉಪಯೋಗಿಸ್ತಾರೆ. ಮತ್ತೆ ಇದನ್ನ ಆಯುರ್ವೇದದಲ್ಲೂ ಕೂಡ ಉಪಯೋಗಿಸ್ತಾರೆ. ಈ ತುರಿಕೆ ಆ ಥರ ಸಂಬಂಧಪಟ್ಟ ಚಿಕಿತ್ಸೆಗೆ. ಮತ್ತೆ ಈ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಇದನ್ನ ಸ್ಕಿನ್ ಕೇರ್‌ಗೆ ಮತ್ತೆ ಹೇರ್ ಕೇರ್‌ಗೆ ಯೂಸ್ ಮಾಡ್ತಾರೆ. ಅಂದ್ರೆ ಇವಾಗ ಸ್ಕಿನ್‌ಗೆ ನಮಗೆ ಸಪೋಸ್ ಲಿಪ್ ಬಾಲ್ಮ್ ಮಾಡೋಕ್ಕೆ ನ್ಯಾಚುರಲ್ ಕಲರಿಂಗ್ ಬೇಕಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ಈ ರತನ್ ಜೋತನ್ನ ಪೌಡರ್‌ನ ಯೂಸ್ ಮಾಡ್ತಾರೆ. ಇವನ್ ಕ್ರೀಮ್‌ಗಳಲ್ಲೂ ಕೂಡ ಯೂಸ್ ಮಾಡ್ತಾರೆ ಈ ಬೇರನ್ನ. ಸೊ ನಾನಿವತ್ತು ನಿಮಗೆ ಹೇಳಕ್ ಹೊರಟಿರೋದು ಏರ್ ಆಯಿಲ್ ಬಗ್ಗೆ, ಅಂದರೆ ಹೇರ್ ಕೇರ್ ಬಗ್ಗೆ. ಹೇರ್ ಕೇರಲ್ಲಿ ನಾವು ಹೇಗೆ ಇದನ್ನು ಯೂಸ್ ಮಾಡ್ತೀವಿ ಅಂತಂದರೆ, ನೀವು ಇದನ್ನು ಬೇಕಾದರೆ ಹೇರ್ ಪ್ಯಾಕ್ ಮಾಡ್ಕೋಬೋದು. ಹೆಂಗೆ ಅಂದರೆ ಮೆಹಂದಿ ಜೊತೆ ಇದನ್ನು ಸೇರಿಸ್ಕೊಂಡು ಮಾಡೋದ್ರಿಂದ ಇದು ನ್ಯಾಚುರಲ್ ಕಲರಿಂಗ್ ಕೊಡುತ್ತೆ. ಸೊ ಇವಾಗ ನಾವು ಹೇರ್ ಆಯಿಲ್ ಹೆಂಗೆ ಮಾಡೋದು ನೋಡ್ಕೊಂಡು ಬರೋಣ. ಸೊ ನಾನಿಲ್ಲಿ ಮರದ ಗಾಣದೆಣ್ಣೆ ತಗೊಂಡಿದ್ದೀನಿ. ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಮಾಡಿ ತೋರಿಸ್ತೀನಿ. ನೀವು ಬೇಕಾದರೆ ಹೆಚ್ಚು ಕೂಡ ಮಾಡಿಕೊಂಡು ತಗೊಳ್ಬೋದು. ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ. ಅದಕ್ಕೆ ಇದೇನಿದೆ ಬೇರು, ಸೊ ಇದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಬೇಕಾದರೆ ಒಂದು ವಾರ ಸೂರ್ಯನ ಬಿಸಿಲಲ್ಲಿ ಇಡೋದ್ರಿಂದನೂ ನ್ಯಾಚುರಲ್ ಆಗಿ ಈ ಕಲರಿಂಗು ಅದು ಆಯಿಲಲ್ಲಿ ಬಂದಿರುತ್ತೆ. ಬಟ್ ನಾನು ಇವಾಗಲೇ ನಿಮಗೆ ತೋರಿಸ್ತಿರೋದ್ರಿಂದ ಡಬಲ್ ಬಾಯ್ಲರ್ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ನೀರಲ್ಲಿ 10ರಿಂದ 15 ನಿಮಿಷ ಬಿಸಿ ಮಾಡಬೇಕು. ಕಲರ್ ಎಲ್ಲ ಬಿಟ್ಕೊಂಡಿರುತ್ತೆ. ಸೊ ಅದನ್ನು ನೀವು ನಿಯಮಿತವಾಗಿ ಯೂಸ್ ಮಾಡ್ತಾ ಬಂದಾಗ ನಿಮಗೆ ಕೂದಲುದುರೋ ಸಮಸ್ಯೆ ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ ಈ ರತನ್ ಜೋತ್ ಬೇರು ನಮ್ಮ ಕೂದಲಿಗೆ ಒಳ್ಳೆ ತಂಪು ಕೊಡುತ್ತೆ, ಒಳ್ಳೆ ನಿದ್ರೆ ಕೊಡುತ್ತೆ. ನಿಮಗೆ ನಿದ್ರೆ ಸಮಸ್ಯೆ ಇದ್ದರೆ ಈ ಆಯಿಲ್ನ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ. ಇವಾಗ ನೋಡಿ, ಇದು ಕಲರ್ ಎಲ್ಲ ಬಿಟ್ಕೊಂಡಿದೆ. ಸೊ ಇದು ತಣ್ಣಗಾಗೋ ತನಕ ವೆಯ್ಟ್ ಮಾಡಿ ಇದನ್ನು ನಾವು ಒಂದು ಬಾಟಲ್ಗೆ ಹಾಕ್ಕೊಂಡು ನೀವು ವರ್ಷ ಪೂರ್ತಿ ಯೂಸ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಅಂದರೆ ಈ ಬಾಲನೆರೆ ಅದಕ್ಕೆಲ್ಲ ಈ ಎಣ್ಣೆನ ಯೂಸ್ ಮಾಡೋದ್ರಿಂದ ಬಾಲನೆರೆ ಎಲ್ಲ ಬರಲ್ಲ. ಇದನ್ನು ನಾವು ಮಕ್ಕಳಿಗೆಲ್ಲ ಯೂಸ್ ಮಾಡ್ತಾ ಬರೋದ್ರಿಂದ ಒಂದು 3 ವರ್ಷದ ಮೇಲ್ಪಟ್ಟ ಮಕ್ಕಳು, ಇಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ, ಸೊ ಅವರಿಗೆ ಫ್ಯೂಚರಲ್ಲಿ ಬಾಲನೆರೆ ಆ ಥರ ಎಲ್ಲ ಕೂದಲು ಬೇಗ ಬಿಳಿಯಾಗೋದು ಅದೆಲ್ಲ ಬರೋದಿಲ್ಲ. ಸೊ ಆರೋಗ್ಯವಾಗಿರುತ್ತೆ ಮತ್ತು ಒಳ್ಳೆ ಕಲರಿಂಗ್ ಕೊಡುತ್ತೆ ಕೂದಲಿಗೆ. ಕೂದಲು ಉದುರೋದನ್ನ ಕಡಿಮೆ ಮಾಡಿ ಬುಡದಿಂದ ಕೂದಲು ದಪ್ಪಕ್ಕೆ ಬರೋಕ್ಕೆ ಈ ಆಯಿಲು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಪ್ರತಿಯೊಬ್ಬರು ಯೂಸ್ ಮಾಡಿಕೊಂಡು ಇದ್ರದ್ದು ಬೆನಿಫಿಟ್ನ ಪಡ್ಕೊಳ್ಳಿ. ಮತ್ತು ನಾನು ಕೊಟ್ಟ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಸೊ ಬೇರೆಯವರು ಕೂಡ ತಿಳ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಎಲ್ಲರಿಗೂ ಥ್ಯಾಂಕ್ ಯು.